ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಏನೊಂದು ಗಲಾಟೆ ನಡೆದಿತ್ತು, ಕಲ್ಲು ತೂರಾಟ ನಡೆದಿತ್ತು. ಅದರಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾಗ ಎಲ್ಲರನ್ನೂ ಸಿಕ್ಕಂಗೆ ಬಾರಿಸ್ತಾ ಇದ್ರು. ಆಗ ಬಾರಿಸುವಾಗ ಒಂದು ಲೇಡಿಗೆ ಒಂದು ಏಟ್ ಬಿಟ್ಟಿದ್ರು, ಒಂದು 4 ಏಟು. ಆ ಲೇಡಿ ಒಯ್ಕೊಂತ ಹೋಗ್ತಿದ್ಲು. ಈಗ ಆ ಲೇಡಿ ಬಗ್ಗೆ ವಿಚಾರ ಬರ್ತಾ ಇದೆ. ಆ ಲೇಡಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾಳ. ಪೊಲೀಸರಿಂದ ಲಾಠಿ ಏಟು ತಿಂದು ಎಪ್ಪೋ ಎಮ್ಮೋ ಅಂತ ಕೂಗಾಡ್ತಿದ್ಲು. ಲಾಠಿ ರುಚಿ ತೋರಿಸಿದ್ರು ಜ್ಯೋತಿಗೆ ಪೊಲೀಸರು. ಆಕೆ ರಾತ್ರೋರಾತ್ರಿ ವೈರಲ್ ಆಗಿಬಿಟ್ಟಿದ್ಲು. ಮದ್ದೂರು ಕಲ್ಲು ತೂರಾಟದ ವೇಳೆ ಜ್ಯೋತಿಗೆ 4 ಬಾರಿಸಿದ್ರು. ರಸ್ತೆಯಲ್ಲಿ ಲಬ 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 ಅಂತ ಹೊಯ್ಕೊಂತಿದ್ಲು ಎಮ್ಮ. ಪೊಲೀಸರ ಕೈಗೆ ಸಿಕ್ಕು ಒದೆ ತಿಂದಿದ್ಲು. ಈಗ ಅದೇ ಜ್ಯೋತಿ ರಾಜಕೀಯಕ್ಕೆ ಬರ್ತಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅದು ಕೂಡ ಯತ್ನಾಳ್ ಹೊಸ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರಂತೆ ಅನ್ನುವಂತಹ ಊಹಾಪೋಹದ ಮಾತು. ಜ್ಯೋತಿಗೆ ಘಟಾನುಘಟಿ ನಾಯಕರ ಜೊತೆ ಗುರುತಿಸಿಕೊಳ್ಳುವಂತಹ ಅವಕಾಶ, ರಾಜಕಾರಣಿಗಳ ಜೊತೆ ಮಾತಾಡುವಂತಹ ಧೈರ್ಯ ಆಯ್ತು ಅವರಿಗೆ. ಯಾಕಂದ್ರೆ ಯಾರು ವೈರಲ್ ಆಗ್ಬಿಡ್ತಾರೆ ಕೆಲವೊಂದು ವಿಚಾರದಲ್ಲಿ, ಅವ್ರೇನೋ ಒಂದು ದೊಡ್ಡ ಮಟ್ಟಕ್ಕೆ ಬರ್ತಾರೆ, ಅವ್ರನ್ನ ತಗೊಂಡು ಹೋಗೋಣ, ಅವ್ರನ್ನ ಇಟ್ಕೊಂಡು ನಾವೇನೋ ಒಂದು ರಾಜಕಾರಣ ನಡೆಸೋಣ, ಇನ್ನೊಂದು ನಡೆಸೋಣ ಅನ್ನೋಂಥ ವಿಚಾರ ನಡೀತಾ ಇರುತ್ತೆ. ಅದೇ ರೀತಿಯಾಗಿ ಈಗ ಮದ್ದೂರು ಗರಬೆಯಲ್ಲಿ ಏಟು ತಿಂದು ವೈರಲ್ ಆಗಿದ್ದಂತಹ, ರಸ್ತೆಯಲ್ಲಿ ಕೂತು ಲಬಲಬ ಒಯ್ಕೊಂತಿದ್ದಂತಹ ಒಂದು ಯುವತಿ ಏನಿದ್ದಾಳೆ, ಆಕೆ ಈಗ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾಳೆ ಎನ್ನುವಂತಹ ಮಾತು. ಪೊಲೀಸರು ಯಾರು ಏನು ಎತ್ತ ಅಂತ ನೋಡಿದೆ ಸುಮ್ಮನೆ ಹೋಗ್ತಾ ಇದ್ರು, ಪಟ್ ಪಟ್ ಅಂತ ಏಟ್ಬಿಟ್ಟಿದ್ರು. ಕೂಗಾಡ್ಕೊಂಡು ಚೀರಾಡ್ಕೊಂಡು ಅವರ ರಸ್ತೆಯಲ್ಲಿ ಕೂತ್ಕೊಂಡಿದ್ಲು. ಅಂಥವರು ಈಗ ರಾಜಕಾರಣಕ್ಕೆ ಬರ್ತಾರಾ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈಗ ಜ್ಯೋತಿ ರಾಜಕೀಯಕ್ಕೆ ಬರಬಹುದು. ಅದು ಎಲ್ಲಿ? ಯತ್ನಾಳ್ ಅವರು ಏನೋ ಒಂದು ಹೊಸ ಪಕ್ಷನ ಕಟ್ತೀನಿ ಅಂತ ಹೇಳಿದ್ರು, ಕಟ್ಟೋಕೆ ಮುಂದಾಗಿದ್ದಾರಲ್ಲ, ಆ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರಂತೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಜ್ಯೋತಿಗೆ ಘಟಾನುಘಟಿ ನಾಯಕರ ಜೊತೆ ಗುರುತಿಸಿಕೊಳ್ಳುವಂತಹ ಇದೊಂದು ಸುವರ್ಣ ಅವಕಾಶ. ಒಂದು ವೇಳೆ ಏನಾದರೂ ಅವಕಾಶ ಸಿಕ್ಕರೆ ರಾಜಕಾರಣಿಗಳ ಜೊತೆ ಮಾತಾಡುವ ಒಂದು ಧೈರ್ಯ ಇದೆಯಂತೆ ಅವ್ರಿಗೆ. ಏನಂದರೆ ಇಷ್ಟರ ಮಟ್ಟಿಗೆ ಅವರು ಒಂದು ಸಮಾಜದ ಮುಂದೆ ಟ್ರೋಲ್ ಆಗ್ತಾ ಇದ್ರು ಕೂಡ ನನಗೆ ಧೈರ್ಯ ಇದೆ, ನಾನು ಇರ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಅವರು. ಇದೇ ಕಾರಣಕ್ಕೆ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನೋವಂಥ ಸುದ್ದಿಗಳು ಕೂಡ ವೈರಲ್ ಆಗ್ತಾ ಇದೆ, ಊಹಾಪೋಹದ ಮಾತುಗಳು ಓಡಾಡ್ತಾ ಇದೆ. ಹಾಗಾದರೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಈ ಮದ್ದೂರು ಲೇಡಿ ಅನ್ನುವಂಥ ಒಂದು ಪ್ರಶ್ನೆ. ಯತ್ನಾಳ್ ಹೊಸ ಪಕ್ಷದಿಂದ ಸೀಟು ಸಿಗುತ್ತಾ ಇಲ್ವಾ, ಅಥವಾ ಪಕ್ಕನಾ, ಏನು ಎಲ್ಲ ಪ್ರಶ್ನೆ ಇದೆ. ಆದರೆ ಇದೊಂದು ವದಂತಿ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.